ರಾಜ್ಯದಲ್ಲಿ ಆಟೋಗಳಿಗೆ ಎಲ್ಪಿಜಿ ಅಭಾವ ಮುಂದುವರೆದಿದೆ. ಎಲ್ಪಿಜಿ ಬಂಕ್ಗಳ ಎದುರು ಚಾಲಕರು ಕ್ಯೂ ನಿಲ್ಲುವುದು ತಪ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕ ಸಂಘ ಕರ್ನಾಟಕ ಬಂದ್ ಎಚ್ಚರಿಕೆಯನ್ನು ಕೊಟ್ಟರೆ ಸಿಎಂ ಸಮಸ್ಯೆಯನ್ನು ಇತ್ಯರ್ಥ ಮಾಡುವುದು ಮೋದಿ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಆಟೋ ಗ್ಯಾಸ್ ಎಮರ್ಜೆನ್ಸಿ, ಕರ್ನಾಟಕ ಬಂದ್ ಎಚ್ಚರಿಕೆ. ಎಲ್ಪಿಜಿ ಬಂಕ್ಗಳ ಬಳಿ ಕ್ಯೂ ನಿಂತ ಆಟೋ ಚಾಲಕರು. ಗ್ಯಾಸ್ ಸಿಗದೆ ಆಟೋ ಚಾಲಕರಂತೂ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ದಿನವಿಡೀ ದುಡಿಮೆ ಬಿಟ್ಟು ಬಂಕ್ಗಳ ಬಳಿ ಗಂಟೆಗಟ್ಟಲೆ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆಯಷ್ಟೇ ಮುನಿಯಪ್ಪ ಮನೆಗೆ ಮುಂದಾಗಿದ್ದ ಆಟೋ ಚಾಲಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು. ತುಂಬಾ ತೊಂದರೆ ಇದೆ. ಈ ತರ ಇರ್ಬೇಕಂದ್ರೆ ಅದಕ್ಕೆ ಇದರಲ್ಲೂ ಮಾತಾಡ್ತೀನಿ. ಚಾಲಕರ ಸಮಸ್ಯೆ ಆಲಿಸಿದ ಮುನಿಯಪ್ಪ ಖಾಸಗಿ ಬಂಕ್ ಮಾಲೀಕರ ಜೊತೆ ಮಾತನಾಡ್ತೀನಿ, ಹೆಚ್ಚು ವಸೂಲಿ ಮಾಡದಂತೆ ಸೂಚನೆ ನೀಡ್ತೀನಿ ಅಂತ ಹೇಳಿದ್ರು. ಅಲ್ಲದೆ ಏಪ್ರಿಲ್ 10ರಂದು ಸಭೆ ನಡೆಸಿ ಸಮಸ್ಯೆಗೆ ಪರಿಹಾರ ಹುಡುಕುವುದಾಗಿ ಭರವಸೆ ನೀಡಿದ್ರು. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದೆ. ಆದರೂ ಕೂಡ 100% ಅದು 3,000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಗ್ಯಾಸ್ ಸಮಸ್ಯೆ ಇತ್ಯರ್ಥಕ್ಕಾಗಿ ಕೇಂದ್ರಕ್ಕೆ ಮುನಿಯಪ್ಪ ಪತ್ರ. ಆಟೋ ಚಾಲಕರ ಸಂಕಷ್ಟ ಆಲಿಸಿದ ಆಹಾರ ಸಚಿವ ಮುನಿಯಪ್ಪ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಆಟೋ ಚಾಲಕರು ಎಲ್ಪಿಜಿ ಪಡೆಯುವುದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ನಾವು ಎಲ್ಪಿಜಿ ಆಟೋಗಳ ಅವಶ್ಯಕತೆಗೆ ತಕ್ಕಂತೆ ಪೂರೈಸೋದಕ್ಕೆ ಯತ್ನಿಸ್ತಾ ಇದ್ದೇವೆ. ಆದರೆ ಕೆಲ ಖಾಸಗಿ ವಿತರಣಾ ಕೇಂದ್ರಗಳು ಹೆಚ್ಚಿನ ದರ ವಿಧಿಸ್ತಾ ಇವೆ. ನಿಗದಿಪಡಿಸಿದ ದರದಲ್ಲೇ ಎಲ್ಪಿಜಿ ಪೂರೈಸುವಂತೆ ಸೂಚಿಸಬೇಕು ಅಂತ ಮುನಿಯಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಒದಗಿಸೋದು ಮೋದಿ ಜವಾಬ್ದಾರಿ. ಗ್ಯಾಸ್ ಅಭಾವದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಿಲಿಂಡರ್ ಸಿಗದೆ ಜನರಿಗೆ ತೊಂದರೆಯಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಒದಗಿಸೋದು ಮೋದಿ ಅವರ ಜವಾಬ್ದಾರಿ ಎಂದ್ರು. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಸಿಕ್ಕದೇ ಇರ್ಲಿಕ್ಕೆ ಕಾರಣ ಯಾರು? ನೆಪ ಏನ್ ಹೇಳ್ತಾರೆ ಅಂದ್ರೆ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಎಲ್ಲಿಂದ ತಗೋಬರ್ಬೇಕಾಗಿತ್ತು. ಆ ಯುದ್ಧ ನಡೆದ್ರೆ ಭಾರತ ದೇಶದ ಜನರು ಕಷ್ಟ ಅನುಭವಿಸ್ಬೇಕಾ? ನಮಗೆ ಪರಿಹಾರ ಸಿಗದಿದ್ರೆ ಪ್ರತಿಭಟನೆ ತೀವ್ರಗೊಳಿಸುತ್ತೇವೆ ಅಂತ ಪೀಸ್ ಆಟೋ ಸಂಘಟನೆ ಅಧ್ಯಕ್ಷ ರಘು ಎಚ್ಚರಿಕೆ ನೀಡಿದ್ದಾರೆ. 10ನೇ ತಾರೀಕು ನಮಗೆ ಒಂದು ಪರಿಹಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಈ 10ನೇ ತಾರೀಕು ಒಳಗಡೆ ನಮ್ಗೆ ಏನಾದ್ರು ಪರಿಹಾರ ಸಿಗದೆ ಹೋದ್ರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಆಟೋ ಸಂಘಟನೆಗಳು ಮತ್ತು ಚಾಲಕರ ಜೊತೆಗೆ ಮಾತಾಡಿ ಸಚಿವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಮ್ಮ ವಿರೋಧ ವ್ಯಕ್ತಪಡಿಸ್ತಾರೆ. ಈ ನಡುವೆ ಒಂದು ದಿನ ಮುಂಚಿತವಾಗಿ ಅಂದ್ರೆ ಏಪ್ರಿಲ್ 9 ಗುರುವಾರದಂದು ಕರಾಳ ದಿನ ಆಚರಣೆ ಮಾಡೋದಕ್ಕೆ ಘೋಷಿಸಿದ್ದಾರೆ. ಆಟೋ ರಿಕ್ಷಾದಲ್ಲಿ ಕಪ್ಪು ಬಾವುಟ ಹಾಕಿಕೊಂಡು ಪ್ರತಿಭಟನೆ ನಡೆಸುವಂತೆ ಆಟೋ ಚಾಲಕರಿಗೆ ಕರೆ ನೀಡಿದ್ದಾರೆ. ಅಲ್ಲದೆ ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗುರುವಾರ ಕರಾಳ ದಿನಾಚರಣೆ. ಒಂದು ರಿಕ್ಷಾಗಳಲ್ಲಿ ಕಪ್ಪು ಬಾವುಟ ಹಿಡಿದು ಬೆಂಗಳೂರನ್ನ ಸುತ್ತುವ ಮೂಲಕ ಕರಾಳ ದಿನಾಚರಣೆ ಅಂತಿಮವಾಗಿ ರಿಕ್ಷಾ ಬಂದ್, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಮಂಡ್ಯದಲ್ಲಿ ನಡೆದ ದಿಶಾ ಸಭೆಯಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಪ್ರಸ್ತಾಪವಾಯಿತು. ಆಟೋಗಳಿಗೆ ಗ್ಯಾಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ರು. ಸಭೆಯಲ್ಲಿ ಉತ್ತರಿಸಿದ ಜಿಲ್ಲಾಧಿಕಾರಿ ಕುಮಾರ್, ದರ ಏರಿಕೆಯಾಗಿರೋದ್ರಿಂದ ಖಾಸಗಿ ಬಂಕ್ ಮಾಲೀಕರು ಗ್ಯಾಸ್ ಖರೀದಿಸಲಾಗದೆ ಬಂಕ್ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ಸಮಸ್ಯೆಯಾಗಿದೆ ಅಂದ್ರು. ಈಗ ಅದು ₹120 ಆಗಿರೋದ್ರಿಂದ ಅವ್ರು ಕೊಡ್ತೀನಿ ಯಾರು ತಗೋತಾ ಇದ್ದಾರೆ, ಗ್ಯಾಸ್ ಏಜೆನ್ಸಿಯವರು ತಗೊಳ್ಳಲ್ಲ. ಆ ರೈಟ್ ಹೈಕ್ ಆಗಿರೋದ್ರಿಂದ ಒಂದ್ ವೇಳೆ ಈಗ ಅದು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಸರ್. ಸಮಸ್ಯೆ ಬಗೆಹರಿಸೋದಕ್ಕೆ ಒಂದ್ ಕಡೆ ಸಭೆಗಳು ನಡೀತಾ ಇದ್ರೆ ಬೀದಿಯಲ್ಲಿ ಸಾರಥಿಗಳ ಕ್ಯೂ ಮುಂದುವರೆದಿತ್ತು. ಬೆಂಗಳೂರಿನ ಗಿರಿನಗರ, ಸಜ್ಜನ್ ರಾವ್ ಸರ್ಕಲ್, ಹೆಬ್ಬಾಳ, ಸಾರಕ್ಕಿ ಸೇರಿದಂತೆ ಹಲವೆಡೆ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ರು.
ಅದೇನೇ ಹೇಳಿ, ಆಟೋ ಗ್ಯಾಸ್ಗಾಗಿ ಜಿಲ್ಲೆಯಲ್ಲೂ ತೀವ್ರ ಸಂಕಷ್ಟ ಎದುರಾಗಿದೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಜೀವನ ನಡೆಸೋದು ಹೇಗೆ ಅನ್ನೋ ಆತಂಕ ಪ್ರತಿಯೊಬ್ಬರನ್ನು ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, TV9.